ಸೊ ಎಸ್, ನಾನ್ ಇವಾಗ ಬಂದೆ ಐಫೋನ್ ತಗೊಂಡಿದಾರಂತ ನೋಡಕ್ಕೆ. ನಮ್ಮ ಅಕ್ಕ ಏನೋ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದಾಳೆ, ಅದಕ್ಕೆ ಅಕ್ಕಿ ಆರಿಸ್ತಾ ಇದ್ದಾಳೆ. ಮೊದಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಅಕ್ಕಿಗೆ ಉಪ್ಪು ಹಿಡಿಯುತ್ತೆ. ಅದೇ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏನಿವ್ರು ಚಿತ್ರಾನ್ನೂ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ಬೇಡಿ, ಯಾಕಂದ್ರೆ ಇದು ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ, ಹೊಸದಾಗಿ ಟ್ರೈ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಸುಮ್ಮನೆ ಹಾಗೆ ತೋರಿಸ್ತಾ ಇರೋದು. ಎಸ್, ಇನ್ 2 or 3 ವಿಸಿಲ್ಸ್ ಅನ್ನ ರೆಡಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬನ್ನಿ ಚಿತ್ರಾನ್ನ ಗೊಜ್ಜು ಮಾಡಕ್ ಹೋಗೋಣ. ಅಂದ್ರೆ ನಮ್ಮ ಅಕ್ಕ ಮಾಡ್ತಾಳೆ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಎಸ್, ಗೊಜ್ಜು ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಿರೋ ಚಿತ್ರಾನ್ನ ಬಂದು ಎಳ್ಳಿಕಾಯಿ ಚಿತ್ರಾನ್ನ. ಎಳ್ಳಿಕಾಯಿ ಮನೇಲಿ ತುಂಬಾ ಇದೆ, ಸೊ ಅದೇ ಚಿತ್ರಾನ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇನ್ನೊಂದು 10 minutes ಆಗುತ್ತೆ ನಿಧಾನಕ್ಕೆ ಅವಳೆಲ್ಲ ಬಿಡಿಸಿ ಮಾಡೋ ಅಷ್ಟರಲ್ಲಿ ಮತ್ತೆ ಸಿಗ್ತೀನಿ. ಸೊ ಎಸ್, ಟೊಮೊಟೊನು ಒಂದು ಇಡ್ಲಿ ಅಂತ ಹಾಕ್ತಾ ಇದೀವಿ. ಆಕ್ಚುಲಿ ಹುಳಿ ಬರುತ್ತೆ, ಯೂಶಲಿ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಟೊಮೆಟೊ ಹಾಕಲ್ಲ, ಕೆಲವೊಬ್ರು ಮಾತ್ರ ಹಾಕ್ತಾರೆ, ಬಟ್ ನಾವು ಹಾಕ್ತಾ ಇದೀವಿ ಇಡ್ಲಿ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ 3 ಜನಕ್ಕಲ್ವಾ, ಅದಕ್ಕೆ. ಎಸ್, ಕುಕ್ಕರ್ ವಿಸಿಲ್ ಬರ್ತಾ ಇದೆ, ಮುಗಿತು. ಇನ್ನೊಂದು ಆಗ್ಬಿಡ್ಲಿ, 3 ಆಗುತ್ತೆ, ಆಫ್ ಮಾಡ್ಬಿಡೋಣ. ಸೊ ಎಸ್, ಕೊತ್ತಂಬರಿ ಲಾಸ್ಟಿಗೆ ಮೀನಕ್ಕೆ ಸ್ವಲ್ಪ ಇಡ್ಲಿ ಅಂತ ಇವು ಹಾಕ್ಬಿಡ್ದು ಅಂದ್ಕೊಂಡ್ವಿ, ಬಟ್ ಇಡ್ಲಿ ಅಂತ ಹಾಕ್ತಾ ಇದೀವಿ. ಹೊಸದಾಗಿ ಯಾರು ಟ್ರೈ ಮಾಡ್ತಾರೋ ಅವರು ಕೊತ್ತಂಬರಿ ಹಾಕಿ ಚೆನ್ನಾಗಿರುತ್ತೆ. ಸೊ ಎಸ್, ಎಲ್ಲ ಕಟ್ಟಿಂಗ್ ಮುಗ್ದಿದೆ. ಎಳ್ಳಿಕಾಯಿ ಒಂದು ಕಟ್ ಮಾಡ್ಕೊಂಡು ಹಿಂಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಒಗ್ಗರಣೆ ಕೊಟ್ಬಿಟ್ರೆ ಚಿತ್ರಾನ್ನ ಮುಗ್ದೋಗುತ್ತೆ. ಸೊ ಎಸ್, ಒಗ್ಗರಣೆ ಹಾಕೋಣ, ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಫಸ್ಟ್ ಪ್ಯಾನ್ ಕಾದಾದ್ಮೇಲೆ ಆಯಿಲ್ ಹಾಕೋಬೇಕು. ನೆಕ್ಸ್ಟ್ ಬಂದು ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕ್ತಾ ಇದ್ದೀವಿ ಸ್ವಲ್ಪ, 1 ಸ್ಪೂನ್ ಅಷ್ಟಾದ್ರೆ ಸಾಕು, ಯಾಕಂದ್ರೆ ನಮ್ಮ 3 ಜನ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ಒಂದು ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ, 3 ಒಟ್ಟಿಗೆ ಹಾಕೊಳ್ಳೋಂಗಿದ್ರು ಹಾಕೊಳ್ಳಿ, ಅಥವಾ ಫಸ್ಟ್ ಕರಿಬೇವು ಹಾಕಿ ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿದ್ರು ಓಕೆ. ಬಟ್ ಇದೆಲ್ಲ ಒಟ್ಟಿಗೆ ಇರೋದನ್ನ ನಮ್ಮ ಅಕ್ಕ ಹಾಕ್ತಾ ಇದ್ದಾರೆ. ಸೊ ಆ ಕಡೆನೂ ಹಚ್ಕೋತಾ ಇದ್ದೀವಿ. ಬರೀ ಪೀನಟ್ನ ಇದು ಮಾಡಕ್ಕೆ, ಇದಕ್ಕೆ ಹಾಕಿದ್ರೆ ಒಂಥರ ಕಚ್ಚ ಕಚ್ಚ ಅಂತ ಅನ್ಸೋದಲ್ಲ, ಸೊ ಅದಕ್ಕೆ ಅದನ್ನ ಫಸ್ಟೇ ಮಾಡ್ಕೋಬೇಕಾಗಿತ್ತು. ಸೊ ಎಣ್ಣೆ ಹಾಕ್ಬಿಟ್ವಿ ಅಂತ ಆ ಕಡೆ ಸಪ್ರೇಟಾಗಿ ಕಡಲೆಕಾಯಿ ಬೀಜನ ಒಂದ್ಸಲ ಉಟ್ಕೊಳ್ಳೋಕ್ಕೆ. ಈರುಳ್ಳಿ ನೀಟಾಗಿ ಡೀಪ್ ಫ್ರೈ ಆಗ್ಬೇಕಂತ ಅಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಮಾಡ್ತೀವಿ, ಬೇಗ ಅದು ಇದಾಗತ್ತೆ. ಅರಿಶಿನ ಹಾಕ್ತಾ ಇದೀವಿ.
ಅಷ್ಟೇ ಹಾಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋ ಥರ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊಸ್ ಎಲ್ಲ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಸ್, ಇಲ್ಲಿ ಈ ತವಾ ಕಾದಿದೆ. ಸ್ವಲ್ಪ ಕಡಲೆ ಬೀಜ ಒಂದು 2 ಸ್ಪೂನ್ಸ್ ಆಗುತ್ತೆ ಅಷ್ಟೇ. ಬೇರೆ ಏನು ರೀಸನ್ ಇಲ್ಲ, ಆ ಕಡೆ ಕಚ್ಚ ಕಚ್ಚ ತಂದ್ಬಿಟ್ಟು ಈ ಕಡೆ ಮಾಡ್ಕೊಳ್ಳೋದು. ಸಾಕು ಸಾಕು. ಸ್ವಲ್ಪ ಅದೊಂದು ಚೂರು ಫ್ರೈ ಆದ್ರೆ ಸಾಕು. ಆಮೇಲೆ ಎತ್ಬಿಟ್ಟು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತು. ಸೊ ಎಷ್ಟು ಟೊಮೆಟೊ ಹಾಕ್ತಾ ಇದ್ದೀವಿ? ಒಂದು 1/2 ಟೊಮೆಟೊ ಅಷ್ಟೇ ಹೆಚ್ಕೊಂಡಿರೋದು. ಸೊ ಅಷ್ಟು ಹಾಕ್ತಾ ಇದ್ದೀವಿ. ನೀವು ಕೊತ್ತಂಬರಿ ಲಾಸ್ಟಲ್ಲಿ ಬೇಕಾದ್ರೂ ಹಾಕೊಳ್ಳಿ ಮೇಲ್ಗಡೆ, ಬಾಯಿ ಸಿಗಬೇಕು ಅಂತ ಇರೋದು. ಅಥವಾ ನಮ್ಗೆ ಅದು ಇಷ್ಟ ಇಲ್ಲ, ಎಣ್ಣೆಲೆ ಫ್ರೈ ಆಗಬೇಕು ಅಂತ ಇದ್ರೆ ಅದನ್ನ ಪ್ಯಾನ್ಗೆ ಹಾಕಿದ್ರೆ ಇವಾಗ ಹಾಕ್ಬೋದು ಟೊಮೆಟೊ ಹಾಕಿ. ಎಸ್, ಅದಾಗಿದೆ, ಸ್ವಲ್ಪ ಸಾಕಂತ ಅಷ್ಟೇ. ಸೊ ಹಾಕ್ತಿದ್ದೀವಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಎಸ್, ಇದು ಎರಳಿಕಾಯಿ ಅಂತೆ. ಎಷ್ಟೊಂದು ತಂದಿದ್ರು. ಸೊ ಇದೊಂದು ಆಗಿದೆ. ಸೊ ಇದರಲ್ಲೇ ಚಿತ್ರಾನ್ನ ಮಾಡೋಣ ಅಂತ. ಇದು ಸ್ವಲ್ಪ ಏನದು ಸ್ಮೆಲ್ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಎಲ್ಲಾನು ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಮತ್ತೆ ಸಿಟ್ರಿಕ್ ಆಸಿಡ್ ತುಂಬಾ ಒಳ್ಳೇದು. ಲೆಮನ್ನ ಯೂಸ್ ಮಾಡ್ತಾರೆ, ನೆಲ್ಲಿಕಾಯಿ ಯೂಸ್ ಮಾಡ್ತಾರೆ. ಇದು ಎಲ್ಲದರಲ್ಲೂ ಒಂದೇ ಕಂಟೆಂಟ್ ಇದೆ. ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಎಲ್ಲಾನು. ಸೊ ಫಸ್ಟ್ ಕಟ್ ಮಾಡಕ್ ಮುಂಚೆ ನೀವು ಸ್ವಲ್ಪ ಪ್ರೆಸ್ ಆ ಥರ ಎಲ್ಲ ಮಾಡಿದ್ರೆ ನೀಟಾಗಿ ಸ್ಕ್ವೀಸ್ ಆಗುತ್ತೆ. ಅದು ಹಿಂದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ, ಈ ತರ ಬರುತ್ತೆ. ಒಂದ್ ಸ್ವಲ್ಪ ವರ್ಷಗಳಿಂದ ಈ ತರ 1 ರೂಪೀದು ಕಿತ್ಲೆ ಹಣ್ಣನ್ನು ಕೊಡ್ತಾ ಇದ್ರು ರೋಡಲ್ಲಿ, ಉಪ್ಪು ಖಾರ ಹಾಕ್ಬಿಟ್ಟು. ಸೇಮ್ ಅದೇ ಸೈಜ್ ಇದೆ ಇದು. ಸೊ ಎಸ್, ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಸೊ ಎಸ್, ಎಲ್ಲ ಆಗಿದೆ. ಲಾಸ್ಟಲ್ಲಿ ಎಳ್ಳಿಕಾಯಿ ಹಿಂಡ್ಬಿಟ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಒಂದ್ಸಲ ನೋಡ್ಕೊಳ್ಳಿ ಸಾಲ್ಟ್ ನಿಮಗೆ ಕರೆಕ್ಟಾಗಿ ಇದೆಯಾ ಅಂತ. ಅಂದರೆ ಲೆಮನ್ ಇರ್ಬೋದು ಅಥವಾ ಎಳ್ಳಿಕಾಯಿ ಇರ್ಬೋದು, ಅದೆಲ್ಲ ಹಾಕಿದ್ಮೇಲೆ ನಿಮಗೆ ಹುಳಿ ಬೇಕಂದ್ರೆ ಹುಳಿ ಹಾಕಿ ಇನ್ನು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ. ಅಥವಾ ಬೇಡ ಅಂತಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಸರಿ ಹೋಗುತ್ತೆ. ಎಸ್, ಮರಿಬೇಡಿ, ಗ್ಯಾಸ್ ಆಫ್ ಆಗಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ತಾನೇ ಹಿಂಡೋದು. ಹಾಗೂ ಹಿಂಡ್ಬೋದಾ? ಹೇಗಾದ್ರೂ ಹಿಂಡ್ಬೋದು ಅಂತ. ಸೊ ತುಂಬಾ ಜನ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇರ್ತಾರೆ. ಬಟ್ ಓಕೆ, ಪರವಾಗಿಲ್ಲ. ಒಂದ್ ಸ್ವಲ್ಪ ಹಿಂಡ್ಬಿಟ್ಟು ಆಫ್ ಮಾಡ್ಬೋದು. ಎಸ್, ಮುಗ್ದಿದೆ. ಇವಾಗ ಅಲ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದಾರೆ. ಎರಡು ಮಿಕ್ಸ್ ಮಾಡೋಣ.
ಸೈಡ್ಗೆ ಚಿತ್ರಾನ್ನ ಸೈಡ್ಗೆ ಏನಾದರೂ ಮಾಡೋಣ ಮಾಡೋಕ್ಕೆ ತೋರಿಸ್ತೀನಿ. ಸೊ ಎಸ್, ಬಿಸಿ ಬಿಸಿ ಅನ್ನ ಚೆನ್ನಾಗಾಗಿದೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಹದಕ್ಕೆ ಬೇಕು ಅಂದರೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ಅಂದರೆ ತುಂಬ ಜನಕ್ಕೆ ಜಾಸ್ತಿ ಗೊಜ್ಜು ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಕಮ್ಮಿ ಗೊಜ್ಜು ಇಷ್ಟ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯೂಶಲಿ ಎಳ್ಳಿಕಾಯಿ ಚಿತ್ರಾನ್ನ ಮಾತ್ರ. ಎಸ್, ಅಷ್ಟೇ ರೆಡಿ ಆಗೋಯ್ತು ಚಿತ್ರಾನ್ನ. ನೆಕ್ಸ್ಟ್ ಎಸ್, ಫೈನಲಿ ಚಿತ್ರಾನ್ನ ರೆಡಿ ಆಗಿದೆ. ಏನಿದೆ? ಎಸ್, ಸೂಪರ್.